ಪದ್ಮ, ಎಂದು ನಿನ್ನ ಹುಟ್ಟುಹಬ್ಬವನ್ನು ಬಲು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾ, ಇದೇ ಶುಭ ದಿನದಂದು ನನ್ನ ಮನೆಯಲ್ಲಿ ಒಂದು ನಿನ್ನ ಕೈಯಾರೆ ಮಹತ್ತರವಾದ ಕಾರ್ಯ ನೆರವೇರಬೇಕಾಗಿದೆ ಗೊತ್ತೇ. ಹೇಳಿ ಸ್ವಾಮಿ, ಅದು ಯಾವ ಕೆಲಸ ಅಂತೇಳಿ. ನಿಮ್ಮ ಆಜ್ಞೆಯನ್ನು ಪಾಲಿಸೋದೇ ನನ್ನ ಧರ್ಮ ಅಲ್ವಾ? ಶಿವ, ಪದ್ಮಾದೇವರು ನಿಮ್ಮ ಹೆಂಡತಿಯಾಗಿ ಬರ್ಬೇಕಾದ್ರ ಪೂರ್ವಜನ್ಮದ ಪುಣ್ಯ ಮಾಡಿ ಬಂದಾಡ್ರಿ. ಏನು ನಯ, ಏನು ವಿನಯ, ಏನು ನಡೀತೀರಿ? ಸತ್ಯಪ್ಪ, ನಾನು ಹುಟ್ಟಿದ ಹಬ್ಬ ಇವತ್ತು. ನನ್ನ ತಂದೆಯ ಸ್ಥಾನದಲ್ಲಿ ನೀವಿದ್ದೀರಾ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಇರ್ಲಿ ಪದ್ಮಾದೇವಿ, ನಾನು ನಿಮ್ಗೆ ಇರಲಿ ಪದ್ಮಾವತಿ. ಪದ್ಮ, ನಿನ್ನ ನಾಟಕದ ಮಾತು ನನಗೆ ಬೇಕಾಗಿಲ್ಲ. ನಾ ಹೇಳಿದ ಕೆಲಸ ಮಾಡಲು ನಿನ್ನ ಕೈಯಿಂದ ಸಾಧ್ಯ ಆಗುತ್ತೋ ಅಥವಾ ಇಲ್ಲವೋ, ಎರಡರಲ್ಲೊಂದು ತೀರ್ಮಾನ ಹೇಳು. ಆಗುತ್ತೆ ಸ್ವಾಮಿ, ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸ್ವಾಮಿ. ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಬರೀ ನನಗೆ ನಾಟಕದ ಮಾತು ಬೇಕಾಗಿಲ್ಲ ಪದ್ಮ. ಹಾ, ಯಾವುದಕ್ಕಾದರೂ ನನಗೆ ವಚನವನ್ನು ಕೊಡು. ತೆಗೆದುಕೊಳ್ಳಿ, ಹೆತ್ತವರ ಸಾಕ್ಷಿಯಾಗಿ ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಅದೇನು ಅಂತ ಕೇಳ್ರಿ. ವೆರಿ ಗುಡ್. ಇದಕ್ಕೆನ್ನ ಬೇಕು ಪತಿಭಕ್ತಿ ಅಂತ. ಪದ್ಮ, ಇವತ್ತು ನಮ್ಮ ಮನೆಗೆ ಮುಖ್ಯ ಅತಿಥಿಗಳಾಗಿ ಯಾರು ಆಗಮಿಸುತ್ತಾ ಇದ್ದಾರೆ, ಸ್ವಲ್ಪ ನೀನೇ ಹೇಳು ನೋಡೋಣ. ನಮ್ಮ ಮನೆಗೆ ನಮ್ಮ ಆಪ್ತರೆಲ್ಲ ಬರ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ನನ್ನ ಗೆಳತಿ ವಿದ್ಯಾ, ಅನಂತ್, ಅದೇ ಇನ್ಸ್ಪೆಕ್ಟರ್ ಇದಾರಲ್ಲ, ಅವರು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಕರೆಕ್ಟ್. ನೋಡು, ಇನ್ಸ್ಪೆಕ್ಟರ್ ಅನಂತ ಹಾಗೂ ಪದ್ಮ ನಮ್ಮ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ರಿಂದಾಗ ಅವರಿಗೆ ನಾವು ಒಂದು ಮುಖ್ಯವಾದ ಕಾಣಿಕೆಯನ್ನು ಕೊಡಬೇಕಲ್ಲವೇ? ನೋಡು, ಆ ಇನ್ಸ್ಪೆಕ್ಟರ್ ಅನಂತ ಆಗಾಗ ನನ್ನ ಮೇಲೆ ತನ್ನ ಕಾನೂನಿನ ಕಣ್ಣನ್ನಿಟ್ಟು ತನಿಖೆ ನಡೆಸಲು ಹತ್ತಿದ್ದಾನೆ. ಆದ ಕಾರಣ ಆ ಇನ್ಸ್ಪೆಕ್ಟರ್ ಅನಂತ ಪ್ರಾಣ ಇವತ್ತು ನನ್ನ ಮನೆಯಲ್ಲೇ ಸಮಾಪ್ತಿಯಾಗಬೇಕು. ಶಿವ, ಹಾ ಕೆಲಸ ಅಷ್ಟು ಸುಲಭವಾಗಿ ಹಾಕೈತೇನ್ರಿ ಶಿವ? ಹಾ, ಅದಕ್ಕೆಲ್ಲ ನಾನು ಮುಂಚಿತವಾಗಿ ಏರ್ಪಾಡು ಮಾಡಿದ್ದೇನೆ. ನೋಡು, ಹುಟ್ಟು ಹಬ್ಬದ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ವೀಟ್ ಹಂಚಬೇಕು. ಆ ಸಿಹಿ ಹಂಚುವ ಒಂದು ಪೇಡೆಯಲ್ಲಿ ಮಾತ್ರ ವಿಷ ತುಂಬಿರಬೇಕು. ಆ ವಿಷ ತುಂಬಿದ ಪೇಡೆಯನ್ನೇ ಆ ಇನ್ಸ್ಪೆಕ್ಟರ್ ಅಂತರಿಗೆ ಕೊಡಬೇಕು. ಹೇಗಿದೆ ನನ್ನ ಪ್ಲಾನ್? ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ನಾನು ವಿಷ ಹಾಕ್ಬೇಕೆ? ಅದು ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ, ನನ್ನಿಂದ ಸಾಧ್ಯ ಇಲ್ಲ. ಬೇಕಾದ್ರೆ ಆ ವಿಷ ನನಗೆ ಕೊಟ್ಬಿಡಿ, ನಾನೇ ತಿಂದು ಸತ್ತು ಹೋಗ್ತೀನಿ. ಪದ್ಮ, ನಾನು ಹೇಳಿದ ಕೆಲಸ ನಿನ್ನ ಕೈಯಿಂದ ಆಗುತ್ತೋ ಅಥವಾ ಇಲ್ಲವೋ? ಇಲ್ಲ ಸ್ವಾಮಿ, ನನ್ನಿಂದ ಈ ಕೆಲಸ ಆಗೋದಕ್ಕಿಲ್ಲ. ನೋಡಿ, ಈ ಕೆಲಸ ಬಿಟ್ಟು ಮತ್ ಯಾವ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ಪದ್ಮ, ನಾನು ಹೇಳಿದ ಕಾರ್ಯ ನೀನು ಮಾಡಿದೆಯಾದರೆ ನನ್ನ ಮನೆಯಲ್ಲಿ ನಿನಗೆ ಸ್ಥಾನವಿದೆ. ಕೊನೆಯದಾಗಿ ಹೇಳುತ್ತೇನೆ ಕೇಳು. ಒಂದು ವೇಳೆ ಈ ಕಾರ್ಯಕ್ಕೆ ನಿರಾಕರಿಸಿದೆಯಾದರೆ ನಿನ್ನ ಕೊರಳಲ್ಲಿ ಇದೆಯಲ್ಲ ನಾನು ಕಟ್ಟಿದ ತಾಳಿ, ಆ ತಾಳಿಯನ್ನು ಬಿಚ್ಚಿಕೊಟ್ಟು ಹೊರಟು ಹೋಗುಬಿಡು ಇಲ್ಲಿಂದ. ಸ್ವಾಮಿ, ದಯವಿಟ್ಟು ದಯವಿಟ್ಟು ನನ್ನ ತಾಳಿ ಕೇಳ್ಬೇಡ್ರಿ, ತಾಳಿ ಕೇಳ್ಬೇಡಿ. ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಬೇಕಾದ್ರೆ ಮಗು ಪದ್ಮ, ನೀನು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಬಾರ್ದಲ್ವ? ಗಂಡನ ಮಾತೇ ವೇದವಾಕ್ಯ, ಅದುವೇ ದೇವರ ಕೊಟ್ಟ ತೀರ್ಪು ಎಂದು ಪಾಲಿಸಬೇಕಮ್ಮ. ಇದು ನಿನ್ನ ಹೆತ್ತಪ್ಪನ ಆಜ್ಞೆ ಮಗಳೇ, ಇದು ನಿನ್ನ ಹೆತ್ತಪ್ಪನ ಆಜ್ಞೆ. ಅಯ್ಯೋ ಅಯ್ಯೋ ಅಪ್ಪ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ತಂದೊಡ್ಡಿದ್ಯಪ್ಪ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ತಂದೊಡ್ಡಿದೆ. ಪತಿಗೆ ಕೊಟ್ಟಿರೋ ವಚನನ ಉಳಿಸ್ಕೋಬೇಕಾದವಳು ಸತ್ಯಾದವಳ ಧರ್ಮ, ಸತ್ಯಾದವಳ ಧರ್ಮ. ಆಯ್ತು ರೀ, ನೀವ್ ಹೇಳ್ದಾಗೆ ನಡ್ಕೊಳ್ತೀನಿ, ನೀವ್ ಹೇಳ್ದಾಗೆ ನಡ್ಕೊಳ್ತೀನಿ. ಹಾಗಾದರೆ ತೆಗೆದುಕೋ ಈ ಪ್ಯಾಕೆಟ್.
ಈ ಪಾಕೆಟ್ ಅಲ್ಲಿ ತುಂಬಿರೋದು ಭಯಂಕರ ವಿಷ. ಈ ವಿಷ ತುಂಬಿದ ಪೇಡೆ ಮಾತ್ರ ಆ ಇನ್ಸ್ಪೆಕ್ಟರ್ ಅನಂತನಿಗೆ ಕೊಡಬೇಕು. ಬಹಳ ಹುಷಾರಿಯಿಂದ ಈ ಕಾರ್ಯ ನಿರ್ವಹಿಸಬೇಕು. ಮುಂದಿನ ಕಾರ್ಯ ನಾನೇ ನೋಡಿಕೊಳ್ಳುತ್ತೇನೆ. ಹಾಗೆ ನಿನ್ನನ್ನು ಸಹಾಯಕನಾಗಿ ಈ ಸತ್ಯಪ್ಪನನ್ನು ಇಲ್ಲೇ ಬಿಟ್ಟಿರುತ್ತೇನೆ. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ತೆಗೆದುಕೋ. ಪದ್ಮಾದೇವಿ ಅವ್ರ, ನಾವಿಬ್ರು ದೊಡ್ಡ ಗಂಡಾಂತರದ ಸಿಕ್ಕೋಗ್ಬಿಟ್ಟೈತ್ರಿ. ಯಾಕಂದ್ರ ಈ ಪಾಪದ ಕೆಲಸ ಮಾಡದಿದ್ರ ನಿಮ್ ಗಂಡ ನಮ್ಮ ಪ್ರಾಣನೇ ತೆಗಿತಾನ. ಇಲ್ಲ ಕೆಲಸ ಮಾಡ್ತೀವಿ ಅನ್ನ ಅವಶ್ಯಕತೆವಾಗಿ ಇನ್ನೊಬ್ರು ಪ್ರಾಣ ನಾವು ತಗೋಬೇಕಾಗ್ತದ. ಏನೇ ಆಗಲಿ ಆ ಸದ್ಗುರು ಎಲ್ಲ ನಿಂಗ ಕೃಪೆ ನಮ್ಮ ಮೇಲೆ ಇರ್ಲಿ. ಓಹೋ ಪದ್ಮಾದೇವಿ ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ ಇನ್ಸ್ಪೆಕ್ಟರ್. ನಿಮ್ಮ ಹಾದಿಗೆ ಕಾಯ್ತಾ ಇದೆ, ನಿಮ್ಮ ಹಾದಿಗೆ ನಾನು ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಇದೇನೇ ಪದ್ಮ, ಮದುವೆ ಆದ್ಮೇಲೆ ಎಷ್ಟೊಂದು ಸೊರಗಿ ಬೆಂಡಾಗ ಹೋಗಿದೆಯಲ್ಲಿ? ಯಾಕೆ ಮೈಯಲ್ಲಿ ಹುಷಾರಿಲ್ವಾ? ಇಂದು ನಿಂದು ಹುಟ್ಟಿದ ಹಬ್ಬ. ಆ ದೇವರು ನಿನಗೆ 100 ಕಾಲ ಸುಖವಾಗಿ ಇಡುವಂತೆ ಆಶೀರ್ವಾದ ಮಾಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಹೌದು ಮಿಸ್ ಪದ್ಮಾದೇವಿ ಅವರೇ, ವರ್ಷಕ್ಕೊಮ್ಮೆ ಬರೋ ಹುಟ್ಟು ಹಬ್ಬ ನಮ್ಮ ಬಹಳ ಭವಿಷ್ಯ ಶುಭ ಸಂದೇಶ. ಸದಾಕಾಲ ನೀವು ನಗು ನಗುತ್ತಿರಬೇಕಂದ ನಾನು ಹಾರೈಸುವುದೇ ನಮ್ಮ ಬಯಕೆ. ಹೌದು ಇನ್ಸ್ಪೆಕ್ಟರ್, ನೋಡಿ ನೀವು ನಮ್ಮನೆಗೆ ವಿಶೇಷವಾದ ಅತಿಥಿ. ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಪೇಡ ಮಾಡಿದ್ದೀನಿ, ಅದನ್ನ ತರ್ತೀನಿ. ಒಂದೇ ಒಂದು ನಿಮಿಷ ಇರಿ. ಪದ್ಮ, ಯಾಕೆ ನಿನ್ನ ಕೈ ಈ ರೀತಿ ನಡುತ್ತಾ ಇದ್ದಾವೆ? ಯಾಕೋ ನನಗೆ ಅನಿಸ್ತಾ ಇದೆ ನೀನು ತುಂಬಾ ಸೊರಗಿ ವೀಕ್ ಆಗ್ತಾ ಇದೀಯಾ ಅಂತ. ಏನೇ ಆಗ್ಲಿ ನೀನು ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದ್ರೆ ನಿನ್ ಜೊತೆಗೆ ನಾನು ಬರ್ತೀನಿ, ಬಾ ಹೋಗೋಣ. ನನ್ಗೇನೂ ಆಗಿಲ್ಲ. ನೋಡು, ನನ್ಗೆ ಸ್ವಲ್ಪ ಚಳಿ ಆಗ್ತಾ ಇತ್ತು, ಯಾಕೋ ಸುಸ್ತಾದಂಗ ಆಗ್ತಾ ಇತ್ತು ಅಷ್ಟೇ. ಸದ್ಯಕ್ಕೆ ತಗೊಳ್ಳಿ ನೀವು ಬೇಡ. ಪದ್ಮಾದೇವಿ, ಬೇಡೆ ಹಂಚುವಾಗ ನಿಮ್ಮ ಕೈಗಳು ಎಷ್ಟು ನಡುಗುತ್ತೇವಲ್ಲ, ಏಕೆ ಒಮ್ಮೆ ನಮ್ಮಲ್ಲಿ ಬೆವತು ನೀರಾಗಿ ಬಿಟ್ಟಿರಲ್ಲ? ಏಕೆ ಮೈಯಲ್ಲಿ ಹುಷಾರಿಲ್ಲವೇ? ನನಗೆ ಕುಡಿ ಅಂಕಲ್ ಬೇಡ. ಹೌದು ಮಿಸ್ ಪದ್ಮಾದೇವರೇ, ನಿಮ್ಮ ಮನೆಯಲ್ಲಿ ಸಿಹಿ ತಿನ್ನದೆ ಬಹಳ ದಿವಸವಾಗಿತ್ತು. ನಾನು ನಿಮ್ಮ ಮನೆಯಲ್ಲಿ ಇಂದು ಮನಸ್ಸಿಚ್ಛೆಗೆ ಪೇಡೆ ತಿನ್ನುತ್ತೇನೆ, ಆಯ್ತೆ? ನನಗೆ ಕೊಡಿ ಅಂಕಲ್. ಪಾಪ ಬಾಲು ಅವಾಗ್ಲಿಂದ ಪೇಡೆ ತಿನ್ಬೇಕು ಎಂಬ ಆತುರದಲ್ಲಿದ್ದಾನೆ. ಕೇಳ್ತಾ ಇದ್ದೇನೆ, ಪಾಪ ಮಗುವಿಗೆ ಮೊದಲು ಪೇಡೆ ಕೊಡ್ರಿ. ಆಯ್ತು ವಿದ್ಯಾ, ಈ ಪೇಡೆ ನಾನು ತಿಂದವರಷ್ಟೇ, ಈ ಮುದ್ದ ಕಂದ ಬಾಲು ತಿಂದವರಷ್ಟೇ. ಬಾಲು ತಗೋ, ನೀನೇ ತಿನ್ನು ಈ ಪೇಡೆಯನ್ನು. ದಯವಿಟ್ಟು ಅದನ್ನ ಅವ್ರು ಕೊಡಬೇಡಿ. ನೋಡಿ, ನಿಮ್ಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರುವಂತ ಬೇಡ, ನೀವೇ ತಿನ್ನಿ. ಆ ಮಗು ಕೊಡ್ಬೇಡಿ, ನೀವೇ ತಿನ್ನಿ. ಪದ್ಮಾದೇವಿ, ಮತ್ತೆ ನಾನು ಬೇರೆ ಪೇಡೆ ತಿಂದರಾಯ್ತು. ಪಾಪ ಈ ಮಗು ಪೇಡೆ ತಿಂದು ಸಮಾಧಾನ ಆದ್ರೆ ಸಾಕು. ಬಾಲು, ತೆಗೆದುಕೋ ಈ ಪೇಡೆಯನ್ನು. ಜನ್ಮ ನಿನ್ನ ವರದಾನವಮ್ಮ, ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ನಿನಗೆ ಅಮ್ಮ. ಅಮ್ಮ ನನ್ನಿ ಜನ್ಮ ನಿನ್ನ
ಪೇಡೆ ಹಾಕುವವರೆಗೂ ಇವ್ರ ಮನೆಯಲ್ಲಿ ಪೇಡೆ ತಿನ್ನುತ್ತಾ ಹಾಯಾಗಿ ಇದ್ದು ಬಿಡುತ್ತೇನೆ ಅಂಕಲ್. ಬಹಳ ಸಮಸ್ಯೆ ಹುಡುಗನಪ್ಪ ನೀನು. ಇರ್ಲಿ, ಬೇಗ ಪೇಡೆ ತಿನ್ನು, ಮನೆಗೆ ಹೋಗೋಣ. ಇದೇನು ಹೊಟ್ಟೆಲಿ ಒಂಥರ ಸಂಕಟ ಆಗ್ತಿದೆಯಲ್ಲ? ಹೊಟ್ಟೆನು ಹೊಟ್ಟೆನು ಅಂಕಲ್, ಸಂಕಟ, ಹೊಟ್ಟೆಯಲ್ಲಿ ಸಂಕಟ. ಅಂಕಲ್, ಒಂಥರ ಹೊಟ್ಟೆಯಲ್ಲಿ ಸಂಕಟ ಅಂಕಲ್. ಅಂಕಲ್, ನಾನು ಅಂಕಲ್, ಆಂಟಿ. ಏನಾಗ್ತಾ ಇದೆ ಮಗು ಬಾಲು, ಏನಾಯ್ತಪ್ಪ ನಿನಗೆ? ಹೀಗೇಕೆ ಮಾಡುತ್ತಿರುವಿ? ಬಾಲುಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತ ಕಾಣುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಂತೆ. ನಡೀರಿ, ಮೊದಲು ಬಾಲುನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣ. ನಡೀರಿ ಹೋಗೋಣ. ನಾನು ಬದುಕಲಾರೆ ಅಂಕಲ್. ಹೊಟ್ಟೆನು ಅಮ್ಮ ಸಂಕಟ. ಅಮ್ಮ, ನಮ್ ಬಾಲು ಒಮ್ಮಿಂದೊಮ್ಮೆಲೆ ಕುಸಿದು ಬಿದ್ಬಿಟ್ಟ. ಏನಾಯ್ತು ನೋಡ್ರಿ, ನನ್ನ ಬಾಲುಗೆ ಏನಾಯ್ತು ನೋಡ್ರಿ. ಅಮ್ಮ ಊರೇನೇ ಎಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು, ತಾಯಿ ದೇವರು, ತಾಯಿ ದೇವರು. ನಮ್ಮ ಬಾಲು ಸತ್ತು ಹೋಗಿದ್ದಾನೆ ರೀ. ಮಗು ಬಾಲು, ಕೊನೆಗೆ ನೀನು ನಮ್ಮನ್ನು ಕೈ ಬಿಟ್ಟು ಹೋದೆಯಾ ಕಂದ? ಅಯ್ಯೋ ನನ್ನ ದುರ್ದಯವೇ, ನಾನೇ ನನ್ನ ಸ್ವತಃ ನನ್ನ ಕೈಯಾರೆ ನಿನ್ನ ಪ್ರಾಣವನ್ನು ತೆಗೆದುಕೊಂಡಂತಾಯ್ತಲ್ಲ ಕಂದ. ಮಗು ಮಗು ಬಾಲು, ನಿನ್ನಂತ ಮಗವನ್ನು ನಾನು ಕಳೆದುಕೊಂಡು ನಿಜವಾಗಲೂ ನಿರ್ಭಾಗ್ಯನ. ಬಾಲು, ಮನೆಯಲ್ಲಿ ನಮ್ಮ ಬೆನ್ನು ಹಿಂದೆ ನೀನು ಬರ್ಬೇಡಪ್ಪ. ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹಾಯಾಗಿರು ಅಂತ ನಾನು ಎಷ್ಟು ಸಲ ನಿನಗೆ ಹೇಳಿದೆ. ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತ ಆಟ ಮಾಡಿ ಇಂದು ನಮ್ಮ ಜೊತೆಗೆ ಬಂದು ಆ ವಿಧಿಯ ಕೈ ತುತ್ತಿಗೆ ಬಲಿಯಾಗಿದೆಯಲ್ಲ ಕಂದ. ನನ್ನ ಒಂದು ನೋವನ್ನು ಮರೆತು ಪದ್ಮ, ನಿಜ ಹೇಳು, ನನಗ ಕೊಟ್ಟ ಪೇಡಿಯಲ್ಲಿ ಏನು ತುಂಬಿತ್ತು? ಅಯ್ಯೋ, ನಿಮ್ಮ ಕೊಟ್ಟ ಪೇಡೆಯಲ್ಲಿ ವಿಷ ಹಾಕಿದ್ರಿ. ಆ ವಿಷ ನಿಮ್ಮ ವಿಧಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನೀವು ಬದುಕೊಂಡ್ರಿ. ಆದ್ರೆ ಆ ಮುದ್ದಾದ ಮಗು ಬಲಿಯಾಯ್ತು. ಮುದ್ದಾದ ಮಗು ಬಲಿಯಾಗಾಯ್ತು. ಏನೇ ಪದ್ಮಾವತಿ, ನನ್ನ ಗಂಡನಿಗೆ ವಿಷ ಹಾಕಿ ನನ್ನ ಹಣೆ ಮೇಲಿರುವ ಸಿಂಧೂರವನ್ನು ಅಳಗಿಸ್ಬೇಕಂತ ಎಷ್ಟು ದಿನದಿಂದ ಹೊಚ್ಚು ಹಾಕಿದೆ ಪಾಪಿ. ಈ ಹಿಂದೆ ನನ್ನಣ್ಣ ಶಾಂತನಿಗೆ ಪ್ರೀತಿ ನಾಟಕ ಮಾಡಿ ಅವರ ಜೀವನವನ್ನೇ ಸರ್ವನಾಶ ಮಾಡಿದೆ. ಇಂದು ಏನೂ ಅರಿಯದ ಮುಗ್ಧ ಬಾಲಕ ಆ ಮಗುವಿಗೂ ವಿಷ ಹಾಕಿ ಅವರನ್ನ ಕೊಂದು ಬಿಟ್ಟಿಯಲ್ಲೇ ರಾಕ್ಷಸಿ. ಹೌದು, ನಾನ್ ರಾಕ್ಷಸಿ, ಕಟುಕಿ, ನಯವಂಚಕಿ, ನಯವಂಚಕಿ. ಈ ರೀತಿ ಮಾಡೋದಿಕ್ಕೆ ಒಂದು ಬಲವಾದ ಕಾರಣ ಇದೆ.
ಪದ್ಮ, ನಾನು ನಿನಗೆ ಒಳ್ಳೆಯವನೆಂದು ಭಾವಿಸಿದೆ. ಆದರೆ ಇಂದು ನಿನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಲು ಬಂದರೆ ನೀನು ನಮಗೆ ಸರಿಯಾದ ಪಾಠವನ್ನೇ ಕಲಿಸಿದೆ. ಒಂದು ವೇಳೆ ಈ ಮುದ್ದು ಮಗುವೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ನೀನು ವಿಷ ಕೊಟ್ಟು ಸಾಯಿಸಲು ಮುಂದಾಗುತ್ತಿದೆಯೇನೋ? ಎಂತ ಮೋಸ ಮಾಡಿಬಿಟ್ಟಿ ಪದ್ಮ, ಎಂತ ಮೋಸ ಮಾಡಿಬಿಟ್ಟಿ. ಅವಳೇನು ಉತ್ತರ ಕೊಡ್ತಾಳ್ರಿ, ಅವಳೇನು ಉತ್ತರ ಕೊಡ್ತಾಳೆ. ಯಾಕೆಂದ್ರೆ ಕಂಡ ಮಗುವಿಗೆ ವಿಷ ಕೊಟ್ಟು ಸಾಯಿಸುವ ಕೆಲಸ ಒಂದೇ ಇವಳಿಗೆ ಬರೋದು. ಆದ್ಮೇಲೆ ಇಂಥವಳಿಗೆ ಮಕ್ಕಳ ಭಾಗ್ಯ ಬಾ ಅಂದ್ರೆ ಅದು ಎಲ್ಲಿಂದ ಬರಬೇಕು ರೀ, ಎಲ್ಲಿಂದ ಬರಬೇಕು? ಹಸುಗೂಸನ್ನ ಕೊಲೆ ಮಾಡಬೇಕಾದ್ರೆ ಇವಳ ಮನಸ್ಸು ಎಷ್ಟೊಂದು ಕಲ್ಲಾಗಿರ್ಬೇಕು. ಇವಳು ಮನುಷ್ಯಳಲ್ಲ, ಮನುಷ್ಯ ರೂಪದಲ್ಲಿರುವ ರಾಕ್ಷಸಿ, ನಯವಂಚಕಿ, ಮೋಸಗಾರ್ತಿ. ಹೌದು, ನಾನು ಮೋಸಗಾರ್ತಿ, ನಯವಂಚಕಿ, ಕಟುಕಿ. ತಪ್ಪು ಮಾಡಬೇಕಾದ್ರೆ ಇದಕ್ಕೂ ಒಂದು ಕಾರಣ ಇದೆ. ಪದ್ಮ, ವಿನಾಕಾರಣಿ ಮಗುವಿನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟೆ. ಈ ಮಗು ನೋಡಿದರೆ ನನ್ನ ಸ್ವಂತದಲ್ಲ, ಇದು ಶಾಂತೇಶನ ಸಾಕು ಮಗು. ಆ ಶಾಂತೇಶ ಜೈಲಿಗೆ ಹೋಗುವ ಮುನ್ನ ಆ ಮಗುವನ್ನು ನನಗೆ ಒಪ್ಪಿಸಿ ಹೋಗಿದ್ದಾನೆ. ಆದರೆ ನಾಳೆ ಅವನು ಜೈಲಿನಿಂದ ಬಿಡುಗಡೆಯಾಗಿ ಬಂದು ನನ್ನ ಮಗು ಎಲ್ಲೆಂದು ಕೇಳಿದರೆ ನಾನೇನು ಉತ್ತರಿಸಲಿ? ಒಟ್ಟಿನಲ್ಲಿ ನೀನು ನನಗೆ ದೊಡ್ಡ ಗಂಡಾಂತರಕ್ಕೆ ನೂಕಿ ಬಿಟ್ಟೆ. ಹಲೋ, PC ಕೊಂದಣ್ಣ? ಹೌದು ಸರ್, ನಾನು ಇನ್ಸ್ಪೆಕ್ಟರ್ ಅನಂತ್ ಮಾತಾಡ್ತಿರೋದು. ಹೇಳಿ ಸರ್. 54ನೇ ನಂಬರ್ ಕೈದಿಗೆ ಶಾಂತೇಶನಿಗೆ ತಿಳಿಸಬೇಕು ತನ್ನ ಮಗು ಬಾಲು ಸತ್ತಿದೆ ಅಂತ. ಆಯ್ತು ಸರ್, ಈಗಲೇ ತಿಳಿಸ್ತೀನಿ. ಹಾಗೆ ಬಂದೋಬಸ್ತಿನ ಜೊತೆಗೆ ಅವನ ಊರು ಹೊರಗಿನ ಸ್ಮಶಾನಕ್ಕೆ ಕರೆದುಕೊಂಡು ಬರಬೇಕು. ಓಕೆ ಸರ್. ಓಕೆ, ಹಾ, ಎಲ್ಲರೂ ಬನ್ನಿ. ಈ ಮಗುವಿನ ಜನ್ಮ ಕೊಟ್ಟೆ ನೀನೇ ಅಮ್ಮ, ಎತ್ತು ಹೊತ್ತು ಸಲುಹಿದೆ ಅಮ್ಮ, ಜನ್ಮ ಕೊಟ್ಟೆ ನೀನೇ ಬಾಲು ನಮ್ಮನ್ನು ಕೈ ಬಿಟ್ಟು ಹೋದಿಯಾ ಕಂದ? ಬಾಳಿಕೆಯು ಸೋರುವಾಗ ಸಾವನೆಯ ಹಾಕುವೆ ನೀನು, ಶತಕೋಟಿ ಮನಗಳ ಕಳಿಸೋ ನೇಕಾರನೇ, ರಾಜಿಸಲು ನೀನೇನ ರಕ್ಷಕನೋ ನೀನೇನ. ಅಯ್ಯೋ, ಎಂತ ವಿಚಿತ್ರಿ, ಏನಿ ವಿಧಿ ಕಾಟ್ರಿ ಇದು. ಯಾವತ್ತೋ ಸಾಯ್ಬೇಕಾಗಿದ್ದ ಮಗು ಈ ಕ್ರೂರಿಗರ ಕೈಯಲ್ಲಿ ಸಿಕ್ಕು ಇವತ್ತು ಸತ್ತಂಗಾಯ್ತು. ಅಯ್ಯೋ, ಆ ಶಾಂತಪ್ಪನ ಮಗು ಅಂತ ನನಗೂ ಗೊತ್ತಿರ್ಲಿಲ್ಲ. ಅಯ್ಯೋ ವಿಧಿಯೇ, ವಿಚಿತ್ರ ಕಥೆ ಐತ್ರಿ. ಕಿತ್ತು ಹಚ್ಚದಕ್ಕೂ ಮುಂಚೆ ನಾನು ಈ ಕಥೆ ಬಿಚ್ಚಿ ಹೇಳ್ಬಿಡ್ತೀನ್ರಿ. ಕಿತ್ತು ಹಚ್ಚದಕ್ಕೂ ಮುಂಚೆ ಈ ವಿಚಿತ್ರ ಕಥೆ ಹೇಳಿಬಿಡ್ತೀನಿ. ಹರಿದಾದ ಬದುಕನ್ನು ಹುಡುಕಿ